ಅಮ್ಮ ನಿತ್ಯ, ನಿತ್ಯ, ರೆಡಿನಮ್ಮ? ರೆಡಿನಾ? ಹಾ, ನಾನು ರೆಡಿನಪ್ಪ. ನೀವು ರೆಡಿ ಆದ್ರಾ? ನಾನು ರೆಡಿನಮ್ಮ. ಬಾ ಹೋಗೋಣ. ಹಾ. ಏನಪ್ಪ ಇನ್ನೂ ರೆಡಿನೇ ಆಗಿಲ್ಲ? ಮಾ, ಇದರಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದೆ, ಮಧ್ಯಾಹ್ನ ಲಂಚ್ ಇದೆ, ಟೈಮಿಗೆ ಸರಿಯಾಗಿ ತಿನ್ಬೇಕು. ಓಕೆ? ಅದನ್ನೆಲ್ಲ ನಾನು ನೋಡ್ಕೋತೀನಪ್ಪ. ಬೆಲ್ಲ ಆದಾಗ ಊಟ ಮಾಡ್ತೀನಿ. ನೀನ್ ಯಾಕಪ್ಪ ಇಷ್ಟು ಸ್ಲೋ ಆಗಿ ಮಾತಾಡ್ತಿದ್ಯಾ? ನನಗ್ ಸ್ಕೂಲಿಗೆ ಬೇರೆ ಲೇಟ್ ಆಗ್ತಿದೆ. ಟ್ರಸ್ಟ್ಗೆ ಹೋಗ್ಬೇಕು ಬೇಗ. ಓಕೆ ಅಮ್ಮ, ಇನ್ ಮುಂದೆ ನೀನ್ ಲೇಟಾಗಿ ಹೋಗಲ್ಲ, ನಾನ್ ಲೇಟಾಗಿ ಹೋಗ್ಬೋದು. ಅಪ್ಪ ಅರ್ಥ ಆಗ್ಲಿಲ್ವಾಮ್ಮ? ಗೆಸ್ ಮಾಡಿ ನೋಡೋಣ. ಏನಪ್ಪ ಇನ್ನೂ ಅರ್ಥ ಆಗ್ಲಿಲ್ವಾ? ಅಪ್ಪ ಹೋಗ ಆಚೆ ನೋಡು, ಕೆಳಗಡೆ ಇದೆ. ಅಪ್ಪ ಊಟದ ಬಾಕ್ಸು. ಹಾ ಸರಿ, ಬಾಯ್. ನೋಡಿ ನಿಧಾನ. ನಿತ್ಯ ಅಕ್ಕ, ಹೇ ಇಲ್ಲಿ ನೋಡು, ನಾನ್ ಬಂದೆ ಅಂತ ಹೇಗ್ ಕಂಡಿಡ್ದೆ? ಸೆಂಟ್ ಬದಲಾಯಿಸಿ ಅಕ್ಕ, ಈಸಿಯಾಗಿ ಕಂಡಿಡ್ದೆ. ಜಾಣೆ. ನಿತ್ಯ, ತಗೊಳ್ಳೋ ಸಂಬಳದಲ್ಲಿ ಇಲ್ಲೇ ಅರ್ಧ ಕೊಡ್ತೀಯಾ? ಯಾವಾಗ ಕೇಳಿದ್ರು ನೋಡ್ಕೊಳ್ಳೋಣ ಅಂತೀಯ. ನೋಡ್ಕೊಳ್ಳೋಣ ಮತ್ತೇನಾ? ಸಿಸ್ಟರ್, ಅಮ್ಮ ಇಲ್ದಿರೋ ಕೊರತೆನ ತೀರ್ಸಿದ್ದೆ ಈ ಜಾಗ. ನನಗೂ ಸಿಸ್ಟರ್ ಇದ್ರು, ಈಗ ಇವ್ರುಗಳಿಗೆ ನೀವಿದ್ದೀರಾ. ಥ್ಯಾಂಕ್ ಯು ಸಿಸ್ಟರ್. ಅದಕ್ಕೆ ಸಣ್ಣ ಸಪೋರ್ಟ್ ಆಗಿ ನಾನು ಯಾವಾಗ್ಲೂ ಇರ್ತೀನಿ. ನೀವು ಬೇಡ ಅಂತ ಹೇಳಿದ್ರು ನಾನು ಇರ್ತೀನಿ. ಇಲ್ಬಾ. ಮೇ ಗಾಡ್ ಬ್ಲೆಸ್ ಯು. ನಿತ್ಯ, ಇದನ್ನ ಹೊಸ ಬೈಕಾ? ಹೌದು ಸಿಸ್ಟರ್, ಅಪ್ಪ ಕೊಡ್ಸಿದ್ದು. ಅಪ್ಪನ್ನ ಕೇಳ್ದೆ ಅಂತೇಳು. ಸ್ಕೂಲಿಗೆ ಲೇಟ್ ಆಯ್ತು, ಬರ್ತೀನಿ ಸಿಸ್ಟರ್. ಹುಷಾರು. ಏ ನಿತ್ಯ ಅಕ್ಕ ಹೋಗ್ತಿದ್ದಾರೆ. ನಿತ್ಯ ಅಕ್ಕ ಬಾಯ್ ಹೇಳ್ದೇನೆ ಹೋಗ್ತಾ ಇದ್ದೀರಾ. ಹೇಗ್ ಕಂಡಿಡಿತಾಳೆ ನೋಡು ಕಳ್ಳಿ. ಬಾಯ್ ಬಾಯ್. ಆ ಏಯ್ ನಿಂತ್ಕೊಳ. ಏನೋ ಪಂಕ್ ಬಿಡ್ತಿದ್ಯಾ? ನಾಳೆನಾದ್ರೂ ಕತ್ತರಿಸ್ತೀಯಾ ಇಲ್ವೋ? ಹೋಗೋ, ಹೊರಡ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಪೇಜ್ ನಂಬರ್ 147 ಅಲ್ಲಿ KR ಥಿಯರಿ ತೆಗಿರಿ. ಲೇ, ನಾವು ಹೋಗ್ತೀವಿ ಕಣ. ಇಲ್ಲ ಮಗ ನಿಂತ್ಕೊಳ್ಳೋ. ಆಗಿಲ್ಲ ಕಣ, ಬಾರ ಹೋಗೋಣ. ಇನ್ನೆರಡು ರೌಂಡ್ ಓಡೋಣ ಬಾರೋ. 2 ರೌಂಡಾ? ಓಕೆ ಗಾಯ್ಸ್, ಇದನ್ನ ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಓಕೆ, ಅರ್ಥ ಆಯ್ತಾ? ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಒಂದು ನಿಮಿಷ. ಅಯ್ಯಯ್ಯೋ, ಏನು ಮೇಡಮ್ ನಿದ್ದೆ ಮಾಡ್ತಾವ್ರೆ? ಮ್ಯಾಮ್ ಕೇಳೋದೇ ಇಲ್ವಾ ನೀವು? ಎದಳ್ರಾ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ವಾರ ನಮ್ಮ ಸ್ಕೂಲಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಬರ್ತಿದೆ. ಸೊ ಎಲ್ಲರೂ ನಿಮ್ಮ ಹೆಸರು ಬರ್ಕೊಂಬಂದು ಟೀಚರಿಗೆ ಕೊಟ್ಬಿಡಿ. ಎಲ್ಲ ಇಟ್ಕೊಂಡಿರಿ ಮೇಡಮ್, ಸರಿನಾ? ಆ 4 ಜನ ಬಂದಿಲ್ವಾ? ಬಂದ್ರು ನೋಡಿ. ಅಯ್ಯೋ ನನ್ನ ಮಕ್ಳ, ಇಷ್ಟು ಬೇಗ ಓಡ್ ಮುಗಿಸ್ಬಿಟ್ರಾ? ಬಂದಿರೋ ಟೈಮ್ ನೋಡು. ಹೋಗಲ್ಲ. ನಿಮ್ದೆಲ್ಲ ಬಾಯಿ ಮುಖ ನೋಡು, ಮುಖ. ಮೊದಲು ಕೂದಲು ಕಟ್ ಮಾಡಲ್ಲ. ಲೇಟ್ ಮಾಡ್ತೀರಾ ಅಂತ ಗೊತ್ತು. ರೆಕಾರ್ಡ್ನ ಸಬ್ಮಿಟ್ ಮಾಡ್ಬೇಕಲ್ವಾ? ಹೋಗಿ. ಎಲ್ಲರೂ ಸಬ್ಮಿಟ್ ಮಾಡಿದ್ರಾ? ಓಕೆ. ಯಾರು? ಸ್ವಾತಿನಾ?
ಕ್ಲಾಸ್ ರೂಮ ಏನ್ರ ಇದು? ಓಕೆ, ನೆಕ್ಸ್ಟ್ ಯಾರು? ನಾನು ಅವತ್ತೇ ಡಿಸೈಡ್ ಮಾಡಿದೆ ಫಾರಿನ್ ಗಾಡೀಲಿ ಬರ್ತೀನಿ. ನಾನು ಬಂದು ನಿಂತ್ಕೊಂಡಿಲ್ಲ ಅಂದ್ರೆ ನಾನು ರಜನಿಕಾಂತೆ ಅಲ್ಲೇ ಹಾಕೋಣ. ಏ ಅಲ್ಲಿ ಹಾ ನೋಡಿ. ಹೌದು ಹೌದು ಕಣೆ. ಹೌದಲ್ವಾ? ಹಾ ಸಖತ್ತಾಗಿದೆ. ಹಾ ಎಸಿ. ಏನೂ ಇಲ್ಲ ಹೋಗೋ. ಹಾ ಅವಳ ಹೆಸರು ಬರ್ದ್ಬಿಟ್ಟು ಎಸಿ. ಏ ಬೇಡ ಬೇಡ, ಏ ಬೇಡ. ಐಸಾ ನಂಬರ್ ಬಿಟ್ಟು ಬೇರೆ ಎಲ್ಲ ನಂಬರು ಕೇಳ್ಬೋದು ನೀವು. ಶುರು ಮಾಡೋಣ. ಮೋನಿಕಾ ಯಾರ? 10 ರೂಪಾಯಿ ಕೊಟ್ಬಿಡೋ. ದಿವ್ಯಾ ನಾನು ಕಣ. ಫಸ್ಟ್ ಕಾಸು ಕೊಡಲ್ಲ. ತಗೋ. ಹಾ ನೆಕ್ಸ್ಟ್ ಲವ್ ಮಗ. ಏನ್ ಮಗ? ಹಾ ಶಾಲಿನಿನಾ? ಇಲ್ಲ ಅವ್ರ ಅಮ್ಮಂದು. ಅವ್ರ ಅಮ್ಮನ ನಂಬರ. ಯಾವಾಗ ಫೋನ್ ಮಾಡಿದ್ರು ಅವ್ರ ಅಮ್ಮ ಬೈಯುತ್ತೆ ಅಂತಾಳೆ. ಅವ್ರ ಅಮ್ಮನ ಹತ್ರನೇ ಮಾತಾಡ್ಕೊಂಡ್ಬಿಡ್ತೀನಿ. ಹಂಗಾರೆ 20 ಕೊಡು. 20 ರೂಪಾಯಿ ಏನ್ ಮಗ? ತಗೋ 40 ಇಟ್ಕ. ಹಂಗಾದ್ರೆ ಇಬ್ರ ಅಮ್ಮಂದ್ರು ನಂಬರ್ ತಗೋ. ನೆಕ್ಸ್ಟ್ ಲೋ ಸ್ವಲ್ಪ ಸೈಡಿಗೆ ಬರ್ರ. ಒಳ್ಳೆ ದುಡ್ಡಾಯ್ತು ಕಣೋ. ನೆಕ್ಸ್ಟ್ ಯಾರ? 5 ರೂಪಾಯಿಗೆಲ್ಲ ಹಳೆ ನಂಬರ್ ಓಕೆನಾ? ನಿಮ್ಮ ಅಪ್ಪನ ನಂಬರ್ ಕೊಡ. ಓಡ್ರಲ್ಲ ಓಡ. ಮಚ್ಚ ಸೂಪರ್ ಕಣ. ಇಟ್ಸ್ ವರ್ಕಿಂಗ್. ಇಷ್ಟು ಸಾಕು ಕಣ. ಇವಾಗ ಹೇಳು, ಇದನ್ನ ಇಟ್ಕೊಂಡು ಏನ್ ಮಾಡೋಣ? ಲೋ ಇದನ್ನ ಯೂಸ್ ಮಾಡ್ಕೊಂಡು ಕ್ರಾಚ್ ಚೆಕ್ ಅಷ್ಟೇ ಅಲ್ಲ ಕಣೋ, ಹೌದಾ? ಡೇಟಾ ಹ್ಯಾಕ್ ಮಾಡ್ಬೋದು, ಹಾ. IP ಅಡ್ರೆಸ್ ಹ್ಯಾಕ್ ಮಾಡ್ಬೋದು, ಫಿಶಿಂಗ್ ಲಿಂಕ್ ಯೂಸ್ ಮಾಡಿ ಎಂಥ ಡಿವೈಸ್ ಆದ್ರೂ ಹ್ಯಾಕ್ ಮಾಡ್ಬೋದು. ಇವಾಗ ಏನ್ ಮಾಡೋಣ? ಇವಾಗ ನೋಡು ಮಗ, ಹ್ಯಾಕಿಂಗಲ್ಲಿ ಮುಖ್ಯವಾದ ವಿಷಯನೇ IP ಅಡ್ರೆಸ್ನ ಅವಾಗ ಶಿಫ್ಟ್ ಮಾಡ್ತಾನೆ ಇರಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲನೂ ಶಿಫ್ಟ್ ಆಗೋಕೆ ಸ್ಟಾರ್ಟ್ ಆಯಿತು. ಇನ್ನು 10 ಸೆಕೆಂಡ್ಸಲ್ಲಿ ಅವಳು ಯಾರ ಹತ್ರ ಮಾತಾಡ್ತಾ ಇದ್ದಾಳೆ ಅಂತ ನಾವು ಇಲ್ಲಿಂದನೇ ಲೈವಾಗಿ ಕೇಳ್ಕೊಬೋದು. ಏ ಅವ್ನ ಜೊತೆ ಮಾತಾಡ್ಬೇಕು ಕಣೆ. ಯಾವ್ದಾದ್ರು ಒಂದು ಐಡಿಯಾ ಕೊಡೆ. ಸೂಪರ್ ಮಗ, ಮಾತಾಡ್ಬಿಡೆ. ಸಾಕತ್ತು ಕಣ. ಎಲ್ಲ ಒಂದು ಐಡಿಯಾನಾ? ಇವಾಗ ಏನ್ ಮಾಡ್ತೀನಿ ಅಂತ ನೋಡು. ನಾನೇ ನಾಳೆ ನೋಡ್ಕೋತೀನಿ. ಅವನು ಅರ್ಥೇ ಇಲ್ಲ. ಯಾಕೆ ಕಷ್ಟಪಡ್ತೀಯಾ? ನಿಮ್ ಹುಡ್ಗನ್ ಹೋಲಿಸ್ಕೊಂಡ್ರೆ ಇವ್ನು ಎಷ್ಟೋ ಕೇಳು, ಪರವಾಗಿಲ್ಲ. ನಿನ್ ಹುಡ್ಗನ್ಗೆ 10ಕ್ಕೆ 2 ಮಾರ್ಕ್ಸ್ ಅಷ್ಟೇ. ನನ್ ಹುಡ್ಗನ್ಗೆ 10ಕ್ಕೆ 10 ಕೊಡ್ತೀನಿ. ಹೌದೌದು, ಆ ಮಗುಗ್ 10 ಕತ್ತ. ಅವ್ನ್ ಹೋಲಿಸ್ಕೊಂಡ್ರೆ ನಮ್ಮ ಹುಡುಗನೇ ಬೆಟರು. ಸ್ವಲ್ಪ ಸುಮಾರಾಗಾದ್ರೂ ಇದಾನೆ. ಏನಮ್ಮ? ಹಲೋ ಹಲೋ, ಕ್ಲಾಸಲ್ಲಿ ಏನು ಗೊತ್ತಿದ್ರು ಯಾರು? ಅಮಾಯಕರ ಥರ ಇದ್ಬಿಟ್ಟು ಯಾರು? ಈ ಹುಡುಗರಿಗೆ ಮಾರ್ಕ್ ಹಾಕ್ತಿದ್ದೀರಾ? ಹಲೋ ಹಾ? ಹಲೋ, ಯಾರದು? ಹಲೋ 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 ಯಾರು? ಹಲೋ ಲೈ ಹಲೋ, ನನ್ನ ವಾಯ್ಸು ಕೇಳಿಸ್ತಿದ್ಯಾ? ಕೇಳಿಸ್ತಾ? ನಿನ್ನ ವಾಯ್ಸ್ನ ರೂಟ್ ಯಾರೇ ಮಾಡಿದ್ದೀನಿ ಕಣೋ. ಲೈನಲ್ಲಿರೋದು? ಅದೆಲ್ಲ ಕೇಳಿಸಲ್ಲ. ಹಲೋ? ಇದೇರೋಗಿ ಮಾತಾಡು. ಓಕೆ ಕಣ. ಹಲೋ, ನೀವ್ ಹೇಳಿಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸ್ಗೆ. ಹಾಗ ನಾಳೆ ಕ್ಲಾಸಲ್ಲಿ ನಿನ್ ಜೊತೆನೇ ಇರ್ತೀನಿ, ಬೇಕಿದ್ರೆ ಕಂಡಿಡಿ. ಏ ಯಾರೋ ನಮ್ ಸ್ಕೂಲ್ ಅವರೇ ಕಣೆ ಮಾಡ್ತಾ ಇರೋದು. ಓ ಹೌದಾ? ಏನೇ ಮಾಡೋದು? ಇದನ್ನ ಇಟ್ಕೊಂಡು ಏನ್ ಮಾಡ್ತೀನಿ ಅಂತ ನೋಡು. ಕನೆಕ್ಟ್ ಮಾಡೋ. ಏಯ್ ಏನ್ ಎದ್ರಕೋತಿದ್ಯಾ? ಇಲ್ಲ ಮಗ. ಏನೇ ನಡೆದ್ರು ಅಪ್ಪ ಇದ್ದಾರೆ, ಅವ್ರು ನೋಡ್ಕೋತಾರೆ. ಮಾಡು. ಆ ನಂಬರಿಗೆ ಫೋನ್ ಮಾಡಿ ನಾನು ಕೇಳಿದ್ದ ಅಮೌಂಟ್ನ ಹೇಳು. ಲೋ ಮಗ, ಇವತ್ತೇ ಕಣೋ ಕೊನೆ ದಿನ. ಇವತ್ತು ಬಿಟ್ರೆ ಅಷ್ಟೇ ಕಣೋ, ಅವಳು ಹೋಗ್ಬಿಡ್ತಾಳೆ ಕಣೋ. ಏ ನಾನು ನೋಡ್ಕೋತೀನಿ ಬಾರೋ. ಏಯ್ ಹಿಂದೆ ಹೋಗ. ಮಾಡೋ. ಚಾಕ್ ಪೀಸ್ ಎಲ್ಲಿದೆ?
ಹೇ ಗೌತಮ್, ಏನೋ ಆಯಿತು, ಹೋಗಿ ಫ್ಯಾನ್ ಆನ್ ಮಾಡ್ಕೊ. ಓಕೆ ಮ್ಯಾಮ್. ಅಪ್ಪ ಬಾರೋ ಇಲ್ಲಿ. ಏನೋ ಇದು? ನನ್ ಕಾಸೆ ಅಪ್ಪ. ನಿನ್ ಕಾಸ? ಹಾ, ಎಲ್ಲಿಂದ ಬಂದಿಷ್ಟು ದುಡ್ಡು? ನಾನ್ ಸಂಪಾದನೆ ಮಾಡಿದ್ದಪ್ಪ. ಬಿಟ್ಟ ಹಂಗೆ ಕಾಲೇಜ್ಗೆ ಹೋಗ್ತಿರೋಂತ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಹೆಂಗ್ ಬಂತಿದ್ದು? ಅಪ್ಪ, ನಿನ್ ಸಂಪಾದನೆ ನಾನು ಯಾವತ್ತಾದ್ರೂ ಕೇಳಿದಿನ? ನನ್ ವಿಷಯಕ್ಕೆ ತಲೆ ಹಾಕ್ಬೇಡಿ. ರಾಸ್ಕಲ್, ನಾಳೆಗೆ ಉದ್ದ ಆಗ್ತಿದೆ, ಸಾಯಿಸ್ಬಿಡ್ತೀನಿ. ನಾನ್ ಸಂಪಾದನೆ ಮಾಡಿದ ದುಡ್ಡಿಗೆ ಲೆಕ್ಕ ಇದೆ. ನಂಗಿದು ಮೋಸದ ದುಡ್ಡು ಅನಿಸ್ತಿದೆ. ಎಲ್ಲಿಂದ ತಂದು ಅಲ್ಲಿಗೆ ತಗೊಂಡೋಗಿ ಇಟ್ಬಿಡು, ಇಲ್ಲ ಸಿಗದಾಕ್ಬಿಡ್ತೀನಿ. ಹುಲ್ಲಿ ಹೊಟ್ಟೆಲ್ ನಾಯಿ ತರ. ಹೇಯ್ ನಡಿ. ಏನಂತ ಉಟ್ಬಿಟ್ನು? ಕಯಲ್, ಏನಾಯ್ತು? ಏನಾದ್ರೂ ಪ್ರಾಬ್ಲಮಾ? ಏನೂ ಇಲ್ಲ ಮೇಡಮ್, ಏನೂ ಇಲ್ಲ. ಯಾಕೆ ಅಳ್ತಾ ಇದ್ದೀರಾ? ಏನೂ ಇಲ್ಲ ಮೇಡಮ್. ಏನಾದ್ರೂ ಪ್ರಾಬ್ಲಮಾ? ಮ್ಯಾಮ್, ನಿಮಗೆ ಸಿ ಸೆಕ್ಷನ್ ಗೌತಮ್ ಗೊತ್ತಲ್ವಾ? ಗೊತ್ತು. ಅವನು ಸ್ವಲ್ಪ ಹೊತ್ತಿಗೆ ಮುಂಚೆ. ಓಕೆ, ಲಂಚ್ಗೆ ಹೋಗಿ. ಮ್ಯಾಮ್, ನಿಮ್ಮ ಹತ್ರ ಚಿಕ್ಕದಾಗ ಒಂದು ಡೌಟ್ ಕೇಳಬೇಕಲ್ಲ? ಹಾಂ, ಹೇಳು ಗೌತಮ್. ಅದು ಬಂದು ನೀವು ಮದುವೆಯಾಗಿ ಎಷ್ಟು ವರ್ಷ ಮ್ಯಾಮ್ ಆಯಿತು? ನಿಮ್ಮ ಹಸ್ಬೆಂಡ್ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರ? ಏನು ಗೌತಮ್, ನಿಮ್ಗೆ ಯಾಕಿದೆಲ್ಲ? ಅದೆಲ್ಲ ಏನಿಲ್ಲ ಮ್ಯಾಮ್, ಸುಮ್ಮನೆ ಮ್ಯಾಮ್ ಕೇಳಿದೆ. ನೈಟ್ 9 ಗಂಟೆ ಮೇಲೆ ಏನು ಮಾಡೋದೇ ಇಲ್ಲ, ಸುಮ್ಮನೆ ಕೂತಿರ್ತಾರೆ ನಿಮ್ಮ ಪಕ್ಕದಲ್ಲಿ. ನೀವು ಏನಾದರೂ ಮಾಡ್ಬೋದು ತಾನೆ ಮ್ಯಾಮ್? ಮ್ಯಾಮ್, ಇಷ್ಟು ಸೀರಿಯಸ್ ವಿಷಯನ ನಿಮ್ಮೊಳಗೆ ಇಟ್ಕೊಂಡು ಕೂತಿದ್ದೀರಾ? ಇಂಥ ವಿಷಯಗಳನ್ನೆಲ್ಲ ಸ್ಟಾರ್ಟಿಂಗಲ್ಲೇ ಮುಗಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತೆ. ಸರಿ, ಒಟ್ಟಿಗೆ ನೋಡ್ಕೊಳ್ಳೋಣ. ಭವ್ಯ, ಹಾ ಮ್ಯಾಮ್. ಗೌತಮ್ ಎಲ್ಲಿ ಅಂತ ಗೊತ್ತಾ? ಹಾ ಮ್ಯಾಮ್. ಅವನು ನಾನು ಕರ್ದೆ ಅಂತ ಹೇಳ್ಬಿಡು. ಹಾ, ಓಕೆ ಮ್ಯಾಮ್. ಅಲ್ಲಿ ನೋಡ ನನ್ನ ಮಗನ ಹೆಂಗ್ ಕೂತವನೆ ಅಂತ. ಶೂಟು ಹಾಕಲ್ಲ, ರೂಟು ಹಾಕಲ್ಲ, ಸುಮ್ಮನೆ ಕೂತಿರ್ತಾನೆ ಯಾವಾಗ ನೋಡಿದ್ರು. ನಿನಗೊಂದು ಚಾನ್ಸ್ ಕೊಟ್ರೆ ಹಾಕ್ಬಿಡ್ತೀಯಲ್ಲ? ಎಲ್ಲೋ ನಮಗೆಲ್ಲ ಬಾಲೆ ಸಿಗಲ್ವಲ್ಲ. ಏನೋ ಗೌತಮ್, ಏನು? ನಿನ್ನ ನಿತ್ಯ ಮ್ಯಾಮ್ ಸ್ಟಾಫ್ ರೂಮ್ ಕರೀತಿದ್ದಾರೆ. ಯಾಕೆ? ಗೊತ್ತಿಲ್ಲ, ಕರೀತಿದ್ದಾರೆ. ಸರಿ, ಬರ್ತೀನಿ, ಹೋಗು. ಲೇ, ನೆಕ್ಸ್ಟ್ ಮ್ಯಾಚಿಗೆ ಹೋಗ್ತಿದ್ದೀನಿ, ಬರ್ತೀಯನಾ? ಏಯ್, ನಾ ಬರೋದಿಲ್ಲ, ನೀನು ಹೋಗು. ಮ್ಯಾಮ್, ಕರೆದ್ರಾ ಮ್ಯಾಮ್? ಏನು ಮಾಡ್ತಾ ಇದ್ಯಾ? ನೀನ್ ಮಾಡಿರೋ ಕೆಲಸ ಹೊರಗಡೆ ಏನಾದ್ರೂ ಗೊತ್ತಾದ್ರೆ ನಿನ್ ಲೈಫನ್ನ ಜೈಲಿಂದ ಶುರು ಮಾಡ್ಬೇಕಾಗತ್ತೆ. ನಮ್ಮಪ್ಪ ಲಾಯರ್, ಇರು ಹೇಳ್ತೀನಿ ನಾನು. ಮ್ಯಾಮ್, ಇದು ನನಗೂ ಅವ್ರಿಗೂ ಇರೋ ಸಮಸ್ಯೆ. ಕೆಲಸ ಇಲ್ಲದೆ ಮಧ್ಯದಲ್ಲಿ ಬರಬೇಕಾಗಿಲ್ಲ. ನಿನ್ನ
ಏನು ಕಾಯಲ್ ಮ್ಯಾಮ್, ಜನ ಸೇರಿಸ್ತಿದ್ದೀರಾ? ಅಷ್ಟು ಹೇಳಿದ್ರು ನಿಮಗೆ ಭಯ ಇಲ್ಲ ಅಲ್ಲ? ನಿಮ್ಮ ಹತ್ರ ಮಾತ್ರ ಮುಗಿಸೋಣ ಅಂದ್ಕೊಂಡೆ. ಇವಾಗ ನೀವು ಮಾತಾಡೋದು ನೋಡ್ತಿದ್ರೆ ನಿಮ್ಮ ಫೋನಲ್ಲಿ ಒಂದು ಬಗ್ ಇಡಬೇಕು ಅನ್ನಿಸ್ತಿದೆ. ನಿನ್ನ ನಿನಗೆ ಈ ID ಕಾರ್ಡ್ ಬೇರೆ ಕೊಡಿಲಿ. ಏಯ್, ನಿಮ್ಮಿಬ್ರಿಗೂ ಎಚ್ಚಿ ಹೋಗೋ. ಗೌತಮ್ ನಿಂತ್ಕೊಳ್ಳೋ. ಹೊಡೆದ್ಬಿಟ್ಲಾ? ಹೊಡೆದ್ಲಾ? ಏನು ಹೇಳ್ತಾ ಇದ್ಯಾ? ಸುಮ್ಮನೆ ಬಿಡ್ಬಾರ್ದು ಕಣ ಅವಳನ್ನ. ಲೋ ಮಗ, ಅಲ್ಲಿ ನೋಡ ಅವನ್ನ ಸರಿಯಾಗಿ ಕೊಟ್ಟವ್ರೆ. ಹೌದೌದು, ಹೊರಟು ನೀನು ಅಪ್ಪ. ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಕಾಲೇಜ್ಗೆ ಫೋನ್ ತಗೊಂಡೋಗ್ಬೇಡ ಅಂತ. ಮನೆಗೆ ಬಾ, ನಿಂಗೆ ಕೈಯೋ ಕಾಲು ತೆಗಿತೀನಿ. ಅಪ್ಪ, ಲೂಸ್ ತರ ಮಾತಾಡ್ಬೇಡಪ್ಪ. ಟೀಚರ್ ಹೊಡೆದ್ರು ಅಂತ ಹೇಳ್ತಿದ್ದೀನಿ, ಸುಮ್ಮನೆ ಮಾತಾಡ್ತಿದ್ಯಾ? ನಿನ್ ಪಡದ್ ನೀನು ಲೇ ಬಂದೆ ಅಂತ ಅಂದ್ಕೋ, ಅಲ್ಲೇ ಊತಾಕ್ಬಿಡ್ತೀನಿ. ಟೀಚರ್ ಮೇಲೆ ಹೊಡೆದೇ ಹೊಡಿತಾರೆ. ನೀನೇ ತಪ್ಪು ಮಾಡಿರ್ತೆ, ಅದಕ್ಕೆ ಹೊಡೆದಿರ್ತಾರೆ. ಅಪ್ಪ, ನಾನೇನು ತಪ್ಪು ಮಾಡಿಲ್ಲಪ್ಪ. ಹೌದು ಕಣೋ, ನಂಬಿಟ್ಟೆ. ಇವಾಗ ನೀನ್ ಬರ್ತಾ ಇಲ್ಲ, ಅಮ್ಮಗ್ ಫೋನ್ ಮಾಡ್ಲಾ? ಅಮ್ಮ, ಇವ್ ನಾಳಾಗಿರೋದೆ ಅವಳಿಂದ. ಇರೋ ಬರ್ತೀನಿ, ಫೋನ್ ಇಡ. ಸತ್ಲು ಕಣ ಅವಳು. ಅಯ್ಯೋ, ಈ ನನ್ ಮಗ ಒಬ್ಬ. ಲೇ ಕರಿಯಾ, ಇಲ್ಲಿ ಬರ. ಚಿಕ್ಕಪ್ಪ ಒಂದ್ ನಿಮಿಷ. ಲೇ ಚಿ ಬಾ. ನಿಮ್ಮಪ್ಪ ನಿನ್ನ ಅಮೋಸ ದಿವಸ ಹುಟ್ಸದ್ನ. ರಾವು ಕಾಲದಲ್ಲಿ ಗೌತಮ್ ಸ್ಕೂಲ್ ಸಮಸ್ಯೆ ಮಾಡ್ಕೊಂಡಿದ್ದಾನೆ. ನೀನ್ ಹೋಗಿ ಅದೇನಂತ ನೋಡ್ಕೊಂಡ್ ಹೋಗು, ಬೇಗ ಹೋಗು. ಸ್ಕೂಲ್ಗ ಏನಾಯ್ತು? ಓದೋ ವಯಸ್ಸಲ್ಲೇ ಹೋಗ್ಲಿಲ್ಲ. ಏನದೆ? ಸರಿ ಹೋಗ್ತೀನಿ. ನೀನ್ ನಂಬ್ಕೊಂಡ್ ಕೊಡ್ತಿರೋ ಮೊದಲನೇ ಕೆಲಸ ಸರಿಯಾಗಿ ಮುಗಿಸ್ಕೊಂಬಾ. ಇಲ್ಲ, ಸ್ವಲ್ಪ ಭಯ ಆಗ್ತಿದೆ. ನನ್ನಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ. ಏನ್ ಹೇಳ್ತಾ ಇದ್ದೀರಾ? ಮೊದಲು ಹೆದರ್ಕೊಳ್ಳೋದನ್ನ ನಿಲ್ಲಿಸಿ. ಇದ್ರ ಬಗ್ಗೆ ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ. ನೀವು ಸ್ಟ್ರಾಂಗ್ ಆಗಿರಿ. ಇಲ್ಲ ಮ್ಯಾಮ್, ನಮ್ಮ ಅಣ್ಣನೇ ಪೊಲೀಸು, ಆದರೂ ಅವ್ರನ್ನ ಏನು ಮಾಡೋಕ್ಕಾಗಲ್ಲ. ಅವ್ರು ತುಂಬ ದೊಡ್ಡ ವ್ಯಕ್ತಿಗಳು ಮ್ಯಾಮ್. ಕಯಲ್, ನೀವು ಹೀಗೆ ಎದುರ್ಕೊಂಡ್ರೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ? ಸರಿ, ಅಣ್ಣನೂ ಬೇಡ, ಅಪ್ಪನೂ ಬೇಡ. ನನ್ನ ಫ್ರೆಂಡ್ ಒಬ್ಬ ದೊಡ್ಡ ಲಾಯರ್ ಹತ್ರ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ದ. ಅವನ ಹತ್ರ ಹೋಗಿ ಮಾತಾಡೋಣ. ಬನ್ನಿ.